ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ? ಡಿಮಾಂಡ್ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ಸಪ್ಲೈ ಇದ್ದು ಬಿಟ್ರೆ ನಿಮಗೆ ವಸ್ತು ಬೆಲೆ ಜಾಸ್ತಿ ಆಗೋದಿಲ್ಲ. ಒಂದು ನಾರ್ಮಲ್ ಆವರೇಜ್ ರೇಟಲ್ಲಿ ಹೋಗ್ತಿರುತ್ತೆ. ಯಾವಾಗ ಡಿಮಾಂಡ್ ಜಾಸ್ತಿ ಇದ್ದು ವಸ್ತು ಕಡಿಮೆ ಇರುತ್ತೆ ಆಗ ಅದಕ್ಕೆ ರೇಟ್ ಸಿಕ್ಕಾಪಟ್ಟೆ ಹೈಕ್ ಆಗ್ತಾ ಹೋಗುತ್ತೆ. ಸೊ ಡಿಮ್ಯಾಂಡ್ ಅಂಡ್ ಸಪ್ಲೈ ಇದರ ರಿಲೇಷನ್ ಇದೆಯಲ್ಲ, ಅದರ ಆಧಾರದ ಮೇರೆಗೆ ಒಂದು ವಸ್ತುವಿನ ಬೆಲೆ ನಿಗದಿಯಾಗುತ್ತೆ. ನೀವು IPO ಮಾರ್ಕೆಟ್ನಲ್ಲೂ ಅಷ್ಟೇ, ಅವ್ರು ಫಿಕ್ಸ್ ಮಾಡಿರ್ತಾರೆ 250ರಿಂದ 252 ರೂಪಾಯಿ ಅಂತ. ಲಿಸ್ಟಿಂಗ್ ಡೇನಲ್ಲಿ 100%, 50% ಗೇನ್ಸ್ ಯಾಕೆ ಜಾಸ್ತಿ ಆಗುತ್ತೆ? ಆ ಕಂಪನಿ ವ್ಯಾಲ್ಯೂಯೇಷನ್ ಅಷ್ಟೇ ಇದೆ. ಒಂದು ವಾರದಲ್ಲಿ ನಿಮಗೇನು ಅದರ ಫಂಡಮೆಂಟಲ್ಸ್ ಚೇಂಜ್ ಆಗೋದಕ್ಕೇನು ಆ ಥರದ ಬೆಳವಣಿಗೆಗಳಿರೋದಿಲ್ಲ. ಬಟ್ ಆ ಕಂಪನಿ ಮೇಲೆ ಹೆಚ್ಚು ಜನ ಹೂಡಿಕೆ ಮಾಡೋದಕ್ಕೆ ಮನಸ್ಸು ಮಾಡಿದಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ, ಆಗ ಅದರ ಬೆಲೆನೂ ಜಾಸ್ತಿ ಆಗುತ್ತೆ, ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಸೊ ಡಿಮ್ಯಾಂಡ್ ಅಂಡ್ ಸಪ್ಲೈನ ಕುರಿತಾಗಿ ನಾವು ಇನ್ನೂ ತಿಳ್ಕೊಳ್ತಾ ಹೋದಂತೆ ಈಗ ಪ್ರಸಕ್ತ ಮಾರ್ಕೆಟ್ನಲ್ಲಿ ಯಾವ ವಸ್ತು ಅಥವಾ ಕಮಾಡಿಟಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಾರ್ಕೆಟ್ನಲ್ಲಿ ಸ್ವಲ್ಪ ವೇಗವಾಗಿ ಮುಂದೆ ಹೋಗ್ತಿದೆ ಅನ್ನೋದನ್ನು ನಾವು ಕಲಿತುಕೊಂಡ್ರೆ ಆ ಕಂಪನಿಯ ಅಥವಾ ಏನು ರಾ ಮಟೀರಿಯಲ್ ಇರುತ್ತೆ ಅಥವಾ ಕಮಾಡಿಟಿ ಇರುತ್ತೆ ಅದನ್ನು ಬಳಸ್ಕೊಂಡು ತಯಾರು ಮಾಡುವ ಪ್ರಾಡಕ್ಟ್ಗಳಿರ್ತಾವಲ್ಲ, ಆ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆ ಅಂತ ಅರ್ಥ. ಈಗ ನೋಡಿ, ಇತ್ತೀಚೆಗೆ ಒಂದು 10 ತಿಂಗಳು, ಒಂದು 5 ತಿಂಗಳು ಅನ್ಸುತ್ತೆ, ಚೀನಾದಿಂದ ಸಿಲಿಕಾನ್ ಅನ್ನ ಆಮದು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಆ ಸಿಲಿಕಾನ್ ಅನ್ನು ನಾವು ಚಿಪ್ಗಳಲ್ಲಿ, ಮೆಮೊರಿ ಕಾರ್ಡ್ಗಳಲ್ಲಂತೆ ಬೇರೆ ಬೇರೆ ಥರದ ಚಿಪ್ಗಳಲ್ಲಿ ಬಳಸೋದಿದೆ, ಮತ್ತೆ LED ಪ್ಯಾನೆಲ್ಗಳಲ್ಲಿ ಬಳಸೋದಿದೆ. ಆ ಪ್ಯಾನಲ್ಗೆ ನಾವು ಇಂಪೋರ್ಟ್ ಮಾಡಿಕೊಂಡು ಸಿಲಿಕಾನ್ ಅನ್ನು ಹಾಕಬೇಕಾಗಿತ್ತು. ಅಷ್ಟಾಗಿ ಉತ್ಪತ್ತಿ ಇಲ್ಲ ಆಗ್ತಿರ್ಲಿಲ್ಲ. ಹೀಗಾಗಿ ಟಿವಿ ಬೆಲೆ ಹೆಚ್ಚಾಗಿತ್ತು. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಯಾವುದೋ ಒಂದು ಕಮಾಡಿಟಿ ಬೆಲೆ ಜಾಸ್ತಿ ಆಯಿತು ಅಂದ್ರೂ ಅದರ ಮೇಲೆ ಡಿಪೆಂಡೆಂಟ್ ಆಗಿರುವ ವಸ್ತುವಿನ ಬೆಲೆ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಸೊ ಆ ಫಿನಿಶ್ಡ್ ಪ್ರಾಡಕ್ಟ್ ಇರುತ್ತಲ್ಲ, ಅದನ್ನು ತಯಾರು ಮಾಡುವ ಕಂಪನಿಗಳ ಬಗ್ಗೆ ನೀವು ಕಲಿತ್ಕೊಂಡ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಲಾಭ ಮಾಡಬಹುದು. ಹೀಗಾಗಿ ಹೂಡಿಕೆಯ ಮನಸ್ಥಿತಿ ನಿಮ್ಮದಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿ. ಯಾವ ಕಮಾಡಿಟಿಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲಿ ಸ್ವಲ್ಪ ತೂಕ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಸ್ಟಡಿ ಮಾಡೋದಕ್ಕೆ ಸ್ವಲ್ಪ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಟು ಸ್ಟಾರ್ಟ್ ವಿತ್ ಚಿನ್ನ. ನೋಡಿ, ಪ್ರತಿ ದಿನ ಎಷ್ಟು ಟ್ರೇಡ್ ಆಗ್ತಿದೆ ಅನ್ನೋದನ್ನ ಈ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾರ್ಕೆಟ್ನ ಅಂದಾಜನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. 5666 ಕೋಟಿಯಷ್ಟು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾರ್ಕೆಟ್ನಲ್ಲಿ ಚಿನ್ನ ಬಿಕರಿ ಆಗ್ತಿದೆ, ಅಷ್ಟು ಮೌಲ್ಯದ್ದು. ಸಿಲ್ವರ್, ಬೆಳ್ಳಿ 4647 ಕೋಟಿ ಪ್ರತಿ ದಿನ. ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ 4591 ಕೋಟಿ ಪ್ರತಿ ದಿನ. 2715 ಕೋಟಿ ನ್ಯಾಚುರಲ್ ಗ್ಯಾಸ್ ಬಿಕರಿ ಆಗ್ತಿದೆ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ನಾವು ನೋಡಿದಾಗ ಒಟ್ಟಾರೆ ಇಷ್ಟು ಮೌಲ್ಯದ ಎಕ್ಸ್ಚೇಂಜ್ ಆಗ್ತಿದೆ. ಕಾಪರ್ 1734 ಕೋಟಿ, ನಿಕ್ಕಲ್ 1194 ಕೋಟಿ. ಕಾಪರ್ ಅನ್ನ ಎಲ್ಲಿ ಬಳಸ್ತಾರೆ ನೋಡಿ? ವೈರಿಂಗ್ ಬಳಸ್ತಾರೆ, ಮೋಟಾರ್ಸ್ ಅನ್ನ ತಯಾರು ಮಾಡೋದಕ್ಕೆ ಬಳಸ್ತಾರೆ, ಜೊತೆಗೆ ಇಂಡಸ್ಟ್ರಿಯಲ್ ಮಷಿನರಿಗಳನ್ನು ತಯಾರು ಮಾಡೋದಕ್ಕೆ ಕಾಪರ್ ಅನ್ನು ಬಳಸಿಕೊಳ್ತಾರೆ. ಇನ್ನು ನಿಕ್ಕಲ್ 1194 ಕೋಟಿಯಷ್ಟು ಎಕ್ಸ್ಚೇಂಜ್ ಆಗ್ತಿದೆ. ನಿಕ್ಕಲ್ ಎಲ್ಲಿ ಬಳಸ್ತಾರೆ? ಯಾವುದೋ ಒಂದು ವಸ್ತು ತುಕ್ಕು ಹಿಡಿಯೋದಿಲ್ಲ ಅಂತ ಕಂಪನಿ ಹೇಳ್ತಿದೆ ಅಂತಂದ್ರೆ ಅದಕ್ಕೆ ನಿಕ್ಕಲ್ ಅಂಶವನ್ನ ಎಷ್ಟು ಬೇಕೋ ಅಷ್ಟು ಹಾಕಿದಾಗ್ಲೇನೆ ಅದು ಕರೋಷನ್ ರೆಸಿಸ್ಟಿವ್ ಆಗಿ ಇರುತ್ತೆ. ಸೊ ತುಕ್ಕು ಹಿಡಿಯೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಸ್ಟೇನ್ಲೆಸ್ ಸ್ಟೀಲ್. ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಈಗ ಅದಿರು ಏನಿರುತ್ತೆ, ಆ ಅದಿರನ್ನ ನೀವು ಪ್ಯೂರಿಫೈ ಮಾಡ್ತಾ 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 ಹೋದಂತೆ ನಿಮಗೆ ಅದು ಸ್ಟೇನ್ಲೆಸ್ ಸ್ಟೀಲ್ ಸುಮ್ಮನೆ ಆಗೋದಿಲ್ಲ, ನಿಕ್ಕಲ್ ಪ್ರಮಾಣವನ್ನು ಸೇರಿಸಬೇಕಾಗುತ್ತೆ. ಜೊತೆಗೆ ರೀಚಾರ್ಜಬಲ್ ಬ್ಯಾಟರಿಗಳನ್ನು ತಯಾರು ಮಾಡೋದಕ್ಕೆ ನಿಕ್ಕಲ್ ಅನ್ನು ಬಳಸಿಕೊಳ್ತಾರೆ. ಇನ್ನು ಜಿಂಕ್ 1047 ಕೋಟಿಯಷ್ಟು ಎಕ್ಸ್ಚೇಂಜ್ ಆಗ್ತಿದೆ. ಅದನ್ನು ಎಲ್ಲಿ ಬಳಸ್ತಾರೆ? ಪೇಂಟ್ಗಳಲ್ಲಿ, ಇಂಕ್ಗಳಲ್ಲಿ, ಸೋಪ್ ಅನ್ನು ತಯಾರು ಮಾಡೋದಕ್ಕೆ, ಹಾಗೇನೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳಲ್ಲಿ ಜಿಂಕ್ ಅನ್ನು ಬಳಸ್ತಾರೆ. ಮುಂದಿನದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ನೋಡಿ, ನಿಮಗೆ 334 ಕೋಟಿಯಷ್ಟು ಎಕ್ಸ್ಚೇಂಜ್ ಅಂದ್ರೆ ಆ ಮೌಲ್ಯದ ವಹಿವಾಟು ನಡೀತಾ ಇದೆ. ಅಲ್ಯೂಮಿನಿಯಂ ಅದನ್ನ ಸ್ಟೀಲ್ಗಿಂತಲೂ ಸ್ಟ್ರಾಂಗ್ ಮೆಟೀರಿಯಲ್ ತಯಾರು ಮಾಡೋದಕ್ಕೆ ಅಲ್ಯೂಮಿನಿಯಂ ಅನ್ನು ಬಳಸ್ಕೊಳ್ತಾರೆ. ನಾನು ಈ ಹಿಂದೆ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಹೇಳಿದ್ದೆ ನೋಡಿ, ಫ್ಲೈಟ್ಗಳಲ್ಲೂ ಅಷ್ಟೇ, ಏರೋಪ್ಲೇನ್ಗಳಲ್ಲಿ ಅದನ್ನು ಬಳಸ್ತಾರೆ. ಯಾಕೆ? ಲೋ ವೆಯ್ಟು, ಜೊತೆಗೆ ಆ ಕ್ವಾಲಿಟೀಸ್ ಸಹ ಇರುತ್ತೆ. ನಿಮಗೆ ಪ್ಲಾಸ್ಟಿಕ್ ತುಂಬಾ ಲೋ ವೆಯ್ಟು, ಹಂಗಂತ ಪ್ಲಾಸ್ಟಿಕ್ನಲ್ಲಿ ಕಾರ್ ಮಾಡೋಕ್ಕಾಗತ್ತಾ? ನಾವು ಓಡಾಡುವಂತಹ ಕಮರ್ಷಿಯಲ್ ವೆಹಿಕಲ್ಗಳೇನಿರ್ತವೆ ಅವುಗಳನ್ನು ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಯಾಕೆಂದ್ರೆ ಪ್ರಾಪರ್ಟೀಸ್ ಬೇಕು, ಸ್ಟ್ರೆಂತ್ ಬೇಕು. ಸೊ ಲೈಟ್ ವೆಯ್ಟ್, ಸ್ಟೀಲ್ಗಿಂತಲೂ ಒಳ್ಳೆ ಪ್ರಾಪರ್ಟೀಸ್ ಅಲ್ಯೂಮಿನಿಯಂ. ಸೊ ಹೀಗಾಗಿ ಅಲ್ಯೂಮಿನಿಯಂ ಸಹ 334 ಕೋಟಿ ಪ್ರತಿ ದಿನದಷ್ಟು ವಹಿವಾಟು ಆಗ್ತಾ ಇದೆ.
ಲೆಡ್ 310 ಕೋಟಿ. ಲೆಡ್ ಅನ್ನು ಸಹ ಕಾರ್ ಬ್ಯಾಟರಿಗಳಲ್ಲಿ ಸಾಲ್ಡರ್ ಮಾಡೋದಕ್ಕೆ ಹಾಗೆಯೇ ರೇಡಿಯೇಟರ್ಗಳಲ್ಲಿ ಬಳಸ್ತಾರೆ. ಹತ್ತಿ ಕಾಟನ್ 131 ಕೋಟಿಯಷ್ಟು ವಹಿವಾಟು ನಡೀತಾ ಇದೆ. ಇದನ್ನ ನೀವು ಬಟ್ಟೆ ತಯಾರು ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಕಾಟನ್ ಆಯಿಲ್ ಅನ್ನ ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರೆ. ಹತ್ತಿ ಬೀಜಗಳನ್ನ ದನಗಳಿಗೆ ಮೇವಾಗಿನೂ ಬಳಸೋ ಪ್ರವೃತ್ತಿ ಇದೆ. ಹೀಗೆ ಈ ಕಮೋಡಿಟಿಗಳು ಸರಕುಗಳು ಚೆನ್ನಾಗಿ ಬಿಕರಿ ಆಗ್ತಾ ಇದೆ. ಇವುಗಳು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ ನೋಡಿ, 3 ತಿಂಗಳು, 6 ತಿಂಗಳು, 1 ವರ್ಷ, ಈ ಟೈಮ್ ಪೀರಿಯಡ್ ಅಲ್ಲಿ ನಾವು ಪ್ರತಿಯೊಂದು ಕಮಾಡಿಟಿ ನಾನು ಏನು ನಿಮಗೆ ಹೇಳಿದೆ ಆ ಕಮಾಡಿಟಿಯ ಗ್ರೋತ್ ಎಷ್ಟಿದೆ ಅನ್ನೋದನ್ನ ನಾವು ನೋಡೋಣ. ಮಾರ್ಕೆಟ್ನಲ್ಲಿ ಗ್ರೋತ್ ಹೇಗಾಗ್ತಿದೆ ಅಂತ ನೋಡಿ. ಕಾಪರ್ 3 ತಿಂಗಳ ಗ್ರೋತ್ 12.9%, 6 ತಿಂಗಳಿನದ್ದು 55.5%, 1 ವರ್ಷಕ್ಕೆ 63.44%ದಷ್ಟು ಗ್ರೋತ್ ಆಗಿದೆ. ಅಂದ್ರೆ ನಿಮಗೆ ಡಿಮಾಂಡ್ ಹೆಚ್ಚಿಗೆ ಇದೆ, ಸಪ್ಲೈ ಅಷ್ಟಾಗಿ ಇಲ್ಲ. ಸೊ ಹೀಗಾಗಿ ಅದರ ಆಧಾರವಾಗಿಟ್ಕೊಂಡು ಕಾಪರ್ ಅನ್ನ ರಾ ಮಟೀರಿಯಲ್ ಆಗಿ ಬಳಸಿಕೊಂಡು ತಯಾರು ಮಾಡುವ ವಸ್ತುಗಳ ಕಂಪನಿಗಳಿರ್ತಾವಲ್ಲ ಅವುಗಳ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ಮುಂದಿನದು ನಿಕ್ಕಲ್. 3 ತಿಂಗಳ ಗ್ರೋತ್ ಲಾಸ್ನಲ್ಲಿದೆ, -11% ಇದೆ, 11.5%, -11.5%. 6 ತಿಂಗಳ ಗ್ರೋತ್ 30.89%, 1 ವರ್ಷದ ಗ್ರೋತ್ 28%. ಸೊ 28% ಲಾಂಗ್ ರನ್ ನಲ್ಲಿ ಯೋಚನೆ ಮಾಡಿ. ನಿಕ್ಕಲ್ ಅನ್ನ ಎಲ್ಲಿ ಬಳಸ್ತಾರೋ ಆ ಕಂಪನಿಗಳ ಬಗ್ಗೆ ಓದಿ. ಜಿಂಕ್ -0.44%, ಇದು 3 ತಿಂಗಳ ಫಿಗರ್ಸ್. 6 ತಿಂಗಳಿನದ್ದು 44%, 1 ವರ್ಷದ್ದು 42%. ಜಿಂಕ್. ಅಲ್ಯೂಮಿನಿಯಂ 3 ತಿಂಗಳಿಗೆ 5%, 6 ತಿಂಗಳಿಗೆ 29.5%, 1 ವರ್ಷಕ್ಕೆ 26.87%. ಲೆಡ್ 3 ತಿಂಗಳಿಗೆ 3.46%, 6 ತಿಂಗಳಿಗೆ 16.17%, 1 ವರ್ಷಕ್ಕೆ 11.9%. ಹತ್ತಿ ಕಾಟನ್ 3 ತಿಂಗಳಿಗೆ 9.5%, 6 ತಿಂಗಳಿಗೆ 32.8%, 1 ವರ್ಷಕ್ಕೆ 21.75%. ಸೊ ನಾನು ಈ ಮುಂಚೆ ಹೇಳಿದ ಹಾಗೆ 3 ತಿಂಗಳಿಗೆ, 6 ತಿಂಗಳಿಗೆ ಹಾಗೇನೆ 1 ವರ್ಷಕ್ಕೆ ಯಾವ ಥರದ ಗ್ರೋತ್ ಪ್ಯಾಟರ್ನ್ ಇದೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಈಗ ನೀವು ಮಾಡಬೇಕಾಗಿರೋದು ನಾನು ಮೆನ್ಷನ್ ಮಾಡಿದ ರಾ ಮಟೀರಿಯಲ್ಸ್ ಅನ್ನ ಬಳಸ್ಕೊಂಡು ಯಾವ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿವೆ. ನಿಮಗೆ ಸಿಲಿಕಾನ್ ಇಲ್ಲದೆ ಒಂದು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮೆಮರಿ ಕಾರ್ಡ್ ಬೇಕಪ್ಪ, ಆ ಮೆಮರಿ ಕಾರ್ಡ್ಗಳನ್ನು ಫೋನ್ಗಳಲ್ಲೂ ಬಳಸ್ತಾರೆ, ಕಂಪ್ಯೂಟರ್ಗಳಲ್ಲಿ ಬಳಸ್ತಾರೆ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಸೋದಿದೆ. ಆ ಇಂಡಸ್ಟ್ರಿ ಆ ಪ್ರಾಡಕ್ಟ್ ಇಲ್ಲ ಅಂದ್ರೆ, ಆ ರಾ ಮಟೀರಿಯಲ್ ಇಲ್ಲ ಅಂದ್ರೆ ಏನ್ ಮಾಡುತ್ತೆ? ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾವುದೋ ಒಂದು ಬ್ಯಾಟ್ರಿ ಚಾಲಿತ ವೆಹಿಕಲ್ ಕಂಪನಿಗೆ ಅಲ್ಯೂಮಿನಿಯಂ ಸಿಗ್ಲಿಲ್ಲ ಅಂತ ಆದ್ರೆ ಅವರು ಬೇರೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಲಾಸ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಲೋ ವೆಯ್ಟು ಇರಬೇಕು, ಆ ಮಷಿನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಹೀಗೆ ಎಲ್ಲವೂ ಇಂಟರ್ಲಿಂಕ್ಡ್. ಸೊ ಆ ಕಾರಣಕ್ಕೆ ಈ ಕಮೋಡಿಟಿ ಸರಕುಗಳೇನಿವೆ ಅದರ ಮೇಲೆ ಡಿಪೆಂಡೆಂಟ್ ಆಗಿರುವ ಮೈನ್ ಬಿಸ್ನೆಸ್ನ ಬಗ್ಗೆ ಓದೋಕೆ ಸ್ಟಾರ್ಟ್ ಮಾಡಿ. ಫ್ಯೂಚರ್ನಲ್ಲಿ ಹೂಡಿಕೆ ಮಾಡಿ ಉತ್ತಮ ಲಾಭವನ್ನು ನೀವು ಪಡೆದುಕೊಳ್ಳಬಹುದು. ಸೊ ಈ ಥರದ ಇನ್ನೂ ಡೆಪ್ತ್ ವಿಚಾರಗಳನ್ನು ನೀವು ಕಲಿಬೇಕು ಅನ್ನೋದಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹಲವು ಕೋರ್ಸ್ಗಳಿದೆ. ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, IPO, ಬಿಸ್ನೆಸ್, ಕೃಷಿ ಎಲ್ಲದರಲ್ಲೂ ನೀವು ಉತ್ತಮ ಲಾಭ ಮಾಡೋದಕ್ಕೆ ಯಾರು ಗೆದ್ದಿದ್ದಾರೋ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಲರ್ನ್ ಅನ್ನೋ ರೆಫರಲ್ ಕೋಡ್ ಅನ್ನು ಬಳಸಿದ್ರೆ, LEARN ಅನ್ನೋ ರೆಫರಲ್ ಕೋಡ್ ಅನ್ನು ಬಳಸಿದ್ರೆ ಸಬ್ಸ್ಕ್ರೈಬ್ ಆಗೋ ಸಂದರ್ಭ 2,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಸಹ ಸಿಗುತ್ತೆ. ಸೊ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸಹ ಬುದ್ಧಿವಂತರಾಗಿ, ಶ್ರೀಮಂತರಾಗಿ.